ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ರೈತರ ನಿಯೋಗ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಭೇಟಿಯನ್ನ ಮಾಡಲಾಗಿದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಚರ್ಚೆಯನ್ನ ನಡೆಸಲಾಗಿದೆ. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವಂತೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ರೈತರ ನಿಯೋಗ ಇವತ್ತು ಸಿಎಂ ಅವರನ್ನ ಭೇಟಿ ಮಾಡಿರುವಂಥದ್ದು. ಸಿಎಂ ನಿವಾಸ ಕಾವೇರಿಯಲ್ಲಿಯೇ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದೆ. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವಂತೆ ಈ ಸಂದರ್ಭದಲ್ಲಿ ರೈತರ ನಿಯೋಗ ಮನವಿ ಮಾಡಿಕೊಂಡಿದೆ. ಸಿಎಂ ಬಳಿ ಬೆಳೆಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನನ್ನ ತನ್ನಿ, ಸ್ವಾಮಿನಾಥನ್ ವರದಿ ಜಾರಿಗೆ ತರುವಂತೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಾಗಿದೆ. ರೈತರಿಗೆ ಕಬ್ಬಿನ ಹಣವನ್ನ 14 ದಿನಗಳ ಒಳಗೆ ಪಾವತಿ ಮಾಡಬೇಕು. ಇಲ್ಲವಾದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ವಿಳಂಬ ಆಯಿತು ಅಂತ ಇಟ್ಕೊಳ್ಳಿ, ಆಗ 12% 15% ಬಡ್ಡಿ ಸೇರಿಸಿ ಕೊಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಗಮನಿಸಬಹುದು, ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಭೇಟಿಯನ್ನ ಮಾಡಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ. ಇನ್ನು ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಭೇಟಿಯನ್ನ ಮಾಡಲಾಯಿತು. ಮುಖ್ಯಮಂತ್ರಿಗಳಿಗೆ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅನ್ನದಾತರ ಸಂಪೂರ್ಣ ಸಾಲ ಮನ್ನಾ ಮಾಡಿ, ಜೊತೆಗೆ ಬೆಳೆಗಳಿಗೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ತನ್ನಿ, ಸ್ವಾಮಿನಾಥನ್ ವರದಿ ಜಾರಿಗೆ ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ 75% ರೈತರ ಒಪ್ಪಿಗೆ ಇರಲೇಬೇಕು. ಕಬ್ಬಿನ ನ್ಯಾಯಸಮ್ಮತ ಮತ್ತು ಲಾಭದಾಯಕ ಬೆಲೆಯನ್ನು ಅಂದರೆ FRP ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 600ಕ್ಕೆ ನಿಗದಿಪಡಿಸಬೇಕು. ಜೊತೆಗೆ ಕಬ್ಬಿಗೆ, ಅದರಲ್ಲೂ ರೈತರಿಗೆ ಕಬ್ಬಿನ ಹಣವನ್ನು 14 ದಿನದ ಒಳಗೆ ಪಾವತಿ ಮಾಡಬೇಕು. ಇಲ್ಲವಾದರೆ 12% 15% ಬಡ್ಡಿ ಸೇರಿಸಿ ಕೊಡಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಲಾಯಿತು. ಅದನ್ನು ಪತ್ರದ ಮುಖೇನ ಕೂಡ ಬರೆದು ಸಿಎಂ ಅವರಿಗೆ ತಲುಪಿಸುವಂಥ ಕೆಲಸವನ್ನು ಇವತ್ತು ರೈತರ ನಿಯೋಗ ಮಾಡಿದೆ. ಕೃಷಿ ಭೂಮಿಯಲ್ಲಿ ಹಾದು ಹೋಗುವ ಹೈಟೆನ್ಷನ್ ವಿದ್ಯುತ್ ಲೈನ್ಗಳಿಂದ ಬಾಧಿತರಾದ ರೈತರಿಗೆ ಮಾರುಕಟ್ಟೆ ಬೆಲೆಯ 4 ಪಟ್ಟು ಹಣ ಪರಿಹಾರ ಹಣವನ್ನು ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ರೈತರ ಒಪ್ಪಿಗೆ ಇಲ್ಲದೆ ಬೀಜ ಮಸೂದೆ ಮತ್ತು ವಿದ್ಯುತ್ ತಿದ್ದುಪಡಿ ಮಸೂದೆ ಜಾರಿಗೆ ತರಬಾರದು. ಕೃಷಿ, ಡೈರಿ ಮತ್ತು ಕೋಳಿ ಸಾಕಾಣಿಕೆ ಕ್ಷೇತ್ರಗಳನ್ನು ಯಾವುದೇ ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಸೇರಿಸಿ ಅಂತ ಈ ಸಂದರ್ಭದಲ್ಲಿ ಪತ್ರದ ಮುಖೇನ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಡೋ ಮೂಲಕ ಮನವಿಯನ್ನ ಮಾಡಿಕೊಂಡಿದೆ ರೈತ ನಿಯೋಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಗಮನಿಸೋದಾದ್ರೆ ರೈತರು ಇವತ್ತು ತಮ್ಮ ಹಲವು ಬೇಡಿಕೆಗಳನ್ನ ಇವತ್ತು ಸಿಎಂ ಅವರ ಮುಂದೆ ಇಟ್ಟಿರುವಂತದ್ದು, ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಓಕೆ, ಸಂಪರ್ಕ ಕಡಿತವಾಗಿದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ ರೈತರ ನಿಯೋಗ. ಹಲವು ಬೇಡಿಕೆ, ಒಂದೇ ಅಲ್ಲ ಹಲವು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ. ರೈತರ ಕಬ್ಬಿನ ಪಾವತಿಯನ್ನು ಕೇವಲ 14 ದಿನದಲ್ಲಿ ಕೊಟ್ಟುಬಿಡಿ, ಇಲ್ಲ ರೈತರಿಗೆ ಕಷ್ಟವಾಗುತ್ತೆ, ಒಂದು ವೇಳೆ ಕೊಡೋದು ಇನ್ನೂ ಡಿಲೇ ಮಾಡಿದ್ರೆ 12% 15% ಬಡ್ಡಿ ಸೇರಿಸ್ಬಿಟ್ಟು ಕೊಡಿ ಅನ್ನುವಂಥ ಒಂದು ಅತಿ ದೊಡ್ಡ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ರೈತ ನಿಯೋಗ ಮಾಡಿರೋದು. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಇನ್ನು ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಇವತ್ತು ಸಿಎಂರನ್ನ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಪತ್ರದ ಮುಖೇನ ಮನವಿಯನ್ನು ಸಲ್ಲಿಸಿದೆ ರೈತ ನಿಯೋಗ. ಇದರಲ್ಲಿ ಸಿಎಂ ಅವರು ಎಷ್ಟು ವಿಚಾರಗಳಿಗೆ ಅಸ್ತು ಅಂದಿದ್ದಾರೆ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಗಮನಿಸೋದಾದ್ರೆ ಇವತ್ತು ಕಾವೇರಿ ನಿವಾಸದಲ್ಲಿ ರೈತ ನಿಯೋಗ ಭೇಟಿ ಮಾಡಿದೆ. ಒಂದಲ್ಲ ಎರಡಲ್ಲ ಹಲವು ವಿಚಾರಗಳ ಬಗ್ಗೆ ಪತ್ರದ ಮುಖೇನ ಸಿಎಂ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಸಿಎಂ ಯಾವುದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ಎಷ್ಟು ಅವರ ಬೇಡಿಕೆಗಳಿಗೆ ಅಸ್ತು ಅಂತ ಹೇಳಿದ್ದಾರೆ ಅನ್ನೋ ಡೀಟೇಲ್ಸ್ ಕೊಡುವುದಾದ್ರೆ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯನವ್ರನ್ನ ರೈತ ಮುಖಂಡರ ನಿಯೋಗ ಭೇಟಿ ಮಾಡಿತ್ತು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಪೂರ್ವ ಸಿದ್ಧತೆಯಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅದರ ನಡುವೆ ರೈತರ ಒಂದು ಮನವಿಗಳನ್ನ ಕೂಡ ಆಲಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿವೆ ರೈತರಿಗೆ ಸಂಬಂಧಪಟ್ಟಂತೆ, ನೆರೆ ಪರಿಹಾರ ಸೇರಿದಂತೆ ಅನುದಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಹಾಗೂ ರೈತರಿಗಿರುವಂತಹ ಹಲವು ಸಮಸ್ಯೆಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮನವಿಗಳನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ, ನಿಯೋಗ ಭೇಟಿ ಮಾಡಿ ಒಂದು ಮನವಿಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಸ್ವಾಮಿನಾಥನ್ ವರದಿ ಜಾರಿಗೆ ಮಾಡಲೇಬೇಕು ಎಂಬ ಮನವಿ ಮಾಡಿದರೂ ಸೇರಿದಂತೆ ಭೂ ಸ್ವಾಧೀನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ 75% ಒಪ್ಪಿಗೆ ರೈತರದು ಪಡಿಲೇಬೇಕು ಎಂಬ ಆ ಮನವಿಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಹಲವು ವಿಚಾರಗಳಲ್ಲಿ ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ರೈತರ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ, ಪ್ರತಿಭಟನೆಗಳಾಗ್ತಾ ಇದೆ. ಹಾಗಾಗಿ ಅಲ್ಲಿ ಒಂದು ನಿಯಮಗಳನ್ನ ಸಡಿಲಿಕೆ ಮಾಡಬೇಕು. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ರೈತರ ಒಂದು 75% ಆ ರೈತರ ಒಪ್ಪಿಗೆಯನ್ನ ಕೊಟ್ರೆ ಮಾತ್ರ
ಅಲ್ಲಿರುವಂತಹ ಭೂಮಿಯನ್ನ ವಶಕ್ಕೆ ಸ್ವಾಧೀನ ಪಡಿಸ್ಕೊಂಡು ಬೇರೆ ಒಂದು ರೀತಿಯ ಯೋಜನೆಗಳನ್ನ ರೂಪಿಸಬೇಕು ಎನ್ನುವ ಒಂದು ಮನವಿ. ಅದನ್ನ ಹೊರತುಪಡಿಸಿದ್ರೆ ರೈತರಿಗೆ ಕಬ್ಬಿನ ಹಣವನ್ನು ಅಂದ್ರೆ ಈಗಾಗ್ಲೇ ಕಬ್ಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಾಕಷ್ಟು ಒಂದ್ ರೀತಿ ಸಂಘರ್ಷ ಕೂಡ ಆಗ್ತಾ ಇದೆ. ಸಾಕಷ್ಟು ಸರ್ಕಾರ ಕೂಡ ಮಧ್ಯಪ್ರವೇಶಿಸಿತ್ತು. ಈ ಹಿನ್ನೆಲೆಯಲ್ಲಿ ಹೊಸ ಒಂದು ನಿಯಮವನ್ನ ಜಾರಿಗೆ ತರಬೇಕು. ಅಂದ್ರೆ ಕಬ್ಬಿನ ಹಣವನ್ನ 14 ದಿನಗಳ ಒಳಗಾಗಿ ಸಂಬಂಧಪಟ್ಟಂತ ರೈತರಿಗೆ ಪಾವತಿ ಮಾಡಬೇಕು. ಹಾಗೇನಾದ್ರೂ ವಿಳಂಬ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಅದಕ್ಕೆ ಬಡ್ಡಿಯನ್ನ ಸೇರಿಸಿಕೊಡುವಂತ ಒಂದು ನಿಯಮವನ್ನ ಜಾರಿಗೆ ತರಬೇಕು. ಅಂದ್ರೆ 12ರಿಂದ 15% ಒಂದು ಆ ಬಡ್ಡಿಯನ್ನ ರೈತರಿಗೆ ಸಿಗುವಂತ ಮಾಡಬೇಕು. ಇದನ್ನ ಹೊರತುಪಡಿಸಿದ್ರೆ ಬರ ಹಾಗೂ ಪ್ರವಾಹ ಅಂತ ಸಮಯದಲ್ಲಿ ರೈತರಿಗೆ ಅತಿ ಹೆಚ್ಚು ನಷ್ಟ ಆಗ್ತಾ ಇದೆ. ನಷ್ಟಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ರಾಷ್ಟ್ರೀಯ ನೀತಿ ರೂಪಿಸುವಂತೆ ಅಂದ್ರೆ ಏನೆಲ್ಲ ಒಂದು ಅನುದಾನಗಳನ್ನ ಕೊಡಬೇಕು, ರೈತರಿಗೆ ಯಾವ ರೀತಿ ಒಂದು ನೆರವನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಅದಕ್ಕೊಂದು ರಾಷ್ಟ್ರೀಯ ಒಂದು ನೀತಿಯನ್ನ ರೂಪಿಸೋದಕ್ಕೆ ಸರ್ಕಾರ ಮುಂದಾಗ್ಬೇಕು. ಈ ವಿಚಾರಗಳು ಸೇರಿದಂತೆ ಅಂದ್ರೆ ಈಗಾಗ್ಲೇ ರೈತರಿಗೆ ಅನುಕೂಲವಾಗುವಂತಹ ಯಾವ ವಲಯಗಳಲ್ಲೂ ಕೂಡ ಅಂದ್ರೆ ಸುಮಾರು ಕೃಷಿ ಹಾಗೂ ಡೈರಿ, ಕೋಳಿ ಸಾಕಾಣಿಕಾ ಕ್ಷೇತ್ರಗಳಲ್ಲಿ ಮುಕ್ತ ವ್ಯಾಪಾರಕ್ಕೆ ಒಂದು ಸರ್ಕಾರ ಮುಂದಾಗಬೇಕು ಅನ್ನೋದು ವಿಚಾರಗಳನ್ನ ಇಟ್ಕೊಂಡು ಇವತ್ತು ರೈತ ಮುಖಂಡರ ನಿಯೋಗ ಸಿಎಂ ಸಿದ್ದರಾಮಯ್ಯನವರ ಭೇಟಿ ಮಾಡಿತ್ತು. ಆ ಮನವಿಗಳಿಗೆ ಸಕಾರಾತ್ಮಕವಾಗಿ ಸಿಎಂ ಸ್ಪಂದಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಸಚಿವರ ಜೊತೆ ಮಾತಾಡ್ತೀವಿ ಎಂಬ ಭರವಸೆಯನ್ನ ಕೊಟ್ಟಿರುವಂತದ್ದು. ಅಮೃತ. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.